ಹಲೋ ಫ್ರೆಂಡ್ಸ್, ಕರ್ನಾಟಕದಲ್ಲಿ ಡಿ ಬಾಸ್ ಅಂತ ಹೆಸರು ಹೇಳಿದರೆ ಸಾಕು ಒಂದು ಗತ್ತು ನೆನಪಾಗುತ್ತೆ ಹಾಗೂ ದೊಡ್ಡ ಮಟ್ಟಿನ ಫ್ಯಾನ್ ಕ್ರೇಜ್ ನೆನಪಾಗುತ್ತೆ. ಹೌದು, ಡಿ ಬಾಸ್ ಅವರು ಇಂದಿಗೂ ಕೂಡ ಟಾಪ್ 1 ಹೀರೋ ಆಗಿ ಮಿಂಚುತ್ತಿದ್ದಾರೆ. ಇಂದು ಇವರು ಜೈಲಿನಲ್ಲಿ ಇರ್ಬೋದು, ಆದರೂ ಕೂಡ ಇವರ ಅಭಿಮಾನಿಗಳು ಎಂದಿಗೂ ಇವರನ್ನು ಬಿಟ್ಟುಕೊಟ್ಟಿಲ್ಲ. ಪ್ರತಿದಿನ ಇವರ ಹೆಸರು ಟ್ರೆಂಡಿಂಗಲ್ಲಿ ಇದ್ದೇ ಇರುತ್ತೆ. TRPಗೋಸ್ಕರ ಮೀಡಿಯಾದವರು ಕೂಡ ಇವರ ಬಗ್ಗೆನೇ ಪೋಸ್ಟ್ ಮಾಡ್ತಾ ಇರ್ತಾರೆ. ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು. ಇವರ ಹೆಸರು ಹೇಳಿದರೆ ಸಾಕು ಸೋಷಿಯಲ್ ಮೀಡಿಯಾದಲ್ಲಿ ವ್ಯೂಸ್ ಜಾಸ್ತಿ ಆಗುತ್ತೆ ಹಾಗೂ ಕೋಟಿ ಜನ ಬಂದು ನಿಂತಿರ್ತಾರೆ. ಇದು 25 ವರ್ಷದಿಂದ ಡಿ ಬಾಸ್ ಅವರು ಕಟ್ಟಿರುವ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಇವರು ಏನೇ ಮಾಡಿದರೂ ಕೂಡ ಇವರ ಅಭಿಮಾನಿಗಳು ಇವರ ಬೆನ್ನ ಹಿಂದೆ ನಿಂತಿರ್ತಾರೆ ಹಾಗೂ ಇವರು ಏನೇ ಮಾಡಿದರೂ ಜೈ ಡಿ ಬಾಸ್ ಅಂತ ಘೋಷಣೆಗಳನ್ನು ಕೂಗ್ತಾರೆ. ಅಷ್ಟು ಲಾಯಲ್ ಅಭಿಮಾನಿಗಳನ್ನು ಡಿ ಬಾಸ್ ಅವರು ಹೊಂದಿದ್ದಾರೆ. ಇವರ ಡೆವಿಲ್ ಸಿನಿಮಾ ಮುಂದಿನ ತಿಂಗಳು ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಬೆಂಗಳೂರಿನ ನವರಂಗ್ ಥಿಯೇಟರ್ನಲ್ಲಿ ಅಭಿಮಾನಿಗಳು ಕಟ್ಔಟನ್ನು ನಿಲ್ಲಿಸಿದ್ದಾರೆ. ಇದು ಡಿ ಬಾಸ್ ಅಭಿಮಾನಿಗಳ ತಾಕತ್ತು ಅಂತಲೇ ಹೇಳ್ಬೋದು. ಇದನ್ನು ಹೇಟರ್ಸ್ಗಳು ನೋಡಿದರೆ ಉರ್ಕೊಳ್ಳೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು. ಡಿ ಬಾಸ್ ಅವರ ಈ ಸಿನಿಮಾ ಸಾರಥಿ ಸಿನಿಮಾಗಿಂತ ಹಿಟ್ ಆಗೋದು ಪಕ್ಕಾ ಅಂತ ಅವರ ಅಭಿಮಾನಿಗಳು ಹೇಳಿಕೊಂಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.